ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 4. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 186ನೇ ಪುಟ. ಶಿರೋನಾಮೆ ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ. ಈ ದಿನದ ಸತ್ಯವೇದದ ವಾಕ್ಯ: ಯಥಾರ್ಥವಂತರಿಗೆ ಕರ್ತನ ಮಾರ್ಗವು ಬಲವಾಗಿದೆ, ಅಕ್ರಮ ಮಾಡುವವರಿಗೆ ಅದು ನಾಶನವಾಗಿರುವುದು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 29ನೇ ವಚನ. ನಾವು ಮೊದಲಿನಿಂದಲೂ ದೇವರು ಕೊಟ್ಟ ಸಮಾಲೋಚನೆಗಳಿಗೆ ತಕ್ಕಂತೆ ನಡೆದಿದ್ದರೆ ಇನ್ನೂ ಸಾವಿರಾರು ಜನರು ಪ್ರಸ್ತುತವಾದ ಸತ್ಯಕ್ಕೆ ಒಳಪಡುತ್ತಿದ್ದರು, ಮಾನಸಾಂತರಗೊಳ್ಳುತ್ತಿದ್ದರು. ಆದರೆ ಅನೇಕರು ತಾವು ನಡೆದು ಹೋಗುವುದಕ್ಕೆ ವಕ್ರಮಾರ್ಗಗಳನ್ನು ಮಾಡಿಕೊಂಡಿದ್ದಾರೆ. ನನ್ನ ಸಹೋದರರೇ, ಕುಂಟರು ದಾರಿ ತಪ್ಪದಂತೆ ನೇರವಾದ ಮಾರ್ಗವನ್ನು ಮಾಡಿರಿ. ಬೇರೆಯವರು ಮಾಡಿರುವ ವಕ್ರಮಾರ್ಗದಲ್ಲಿ ಯಾರೂ ನಡೆಯಬೇಡಿರಿ, ಏಕೆಂದರೆ ಅದರಲ್ಲಿ ನೀವು ದಾರಿ ತಪ್ಪಿ ಹೋಗುವುದಲ್ಲದೆ ಬೇರೆಯವರು ಅದೇ ಮಾರ್ಗದಲ್ಲಿ ನಡೆಯಲಿ ಎಂದು ಆ ಮಾರ್ಗವನ್ನು ಸರಳ ಮಾಡುತ್ತೀರಿ. ವಿಧೇಯತೆ ಎಂಬ ಮಾರ್ಗದಲ್ಲಿ ನೀವು ನಿಮಗಾಗಿ ನಡೆಯಲು ದೃಢ ನಿಶ್ಚಯ ಮಾಡಿಕೊಳ್ಳಿರಿ. ನೀವು ಸರ್ವಶಕ್ತಿಯ ವಿಶಾಲವಾದ ಗುರಾಣಿಯ ಅಡಿಯಲ್ಲಿ ನಿಂತಿದ್ದೀರಿ ಎಂದು ಖಚಿತವಾಗಿ ತಿಳಿದುಕೊಳ್ಳಿರಿ. ಯೆಹೋವನ ಗುಣ ಸ್ವಭಾವಗಳು ನಿಮ್ಮ ಜೀವನದಲ್ಲಿ ಪ್ರಕಟವಾಗಬೇಕು ಎಂದು ದೈವಿಕ ಹೋಲಿಕೆಗೆ ತಕ್ಕಂತೆ ನಿಮ್ಮ ಗುಣ ಸ್ವಭಾವಗಳು ರೂಪುಗೊಳ್ಳುವ ಕೆಲಸವನ್ನು ನೀವು ಸಾಧಿಸಬೇಕು ಎಂದು ನೀವು ತಿಳಿದುಕೊಳ್ಳಿರಿ. ಸರ್ವಕ್ಕೂ ಒಡೆಯನಾಗಿರುವವನ ಮಾರ್ಗದರ್ಶನಕ್ಕೆ ನೀವು ಮಣಿಯಿರಿ, ಒಳಪಡಿರಿ. ನ್ಯಾಯ ತೀರ್ಪಿಗಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ. ನಾವು ಯೇಸುವಿನ ಬಗ್ಗೆ ಕಲಿಯುವವರಾಗೋಣ. ಆತನ ಮಾರ್ಗದರ್ಶನ ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ಬೇಕು. ಈ ಮಾರ್ಗವು ಸರಿಯಾದದ್ದೋ ಎಂದು ನಾವು ಪ್ರತಿ ಹೆಜ್ಜೆಯಲ್ಲೂ ಕೇಳಿಕೊಳ್ಳಬೇಕು. ನನಗಿಂತಲೂ ಮಿಗಿಲಾಗಿರುವ ಮನುಷ್ಯನ ಮಾರ್ಗವು ಇದಾಗಿದೆಯೋ ಎಂದು ನಾವು ಕೇಳಬಾರದು. ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಯೋ ಎಂಬುದರ ಬಗ್ಗೆ ಮಾತ್ರ ನಾವು ಚಿಂತಿಸಬೇಕು. ಸತ್ಯ ಹೃದಯ, ನಿಷ್ಠೆ, ಶ್ರದ್ಧೆಯ ಆತ್ಮವನ್ನು, ಕ್ರಿಸ್ತನ ಕೃಪೆಯ ಪರಿಪೂರ್ಣತೆಯಲ್ಲಿ ಕ್ರಿಸ್ತನ ಮುಂದೆ ನಡೆಯಲು ಬಯಸುವ ಪ್ರತಿಯೊಂದು ಆತ್ಮವನ್ನು ದೇವರು ಗೌರವಿಸುತ್ತಾನೆ ಮತ್ತು ಎತ್ತಿ ಹಿಡಿಯುತ್ತಾನೆ. ವಿನಮ್ರನು ದೇವರಿಗೆ ಭಯಪಡುವ ಒಂದೇ ಒಂದು ಆತ್ಮವನ್ನು ದೇವರು ತಳ್ಳಿಬಿಡುವುದಿಲ್ಲ, ಬಿಟ್ಟು ಬಿಡುವುದಿಲ್ಲ. ಆತನು ನಮ್ಮ ಹೃದಯಗಳಲ್ಲಿ ಕೆಲಸ ಮಾಡುತ್ತಾನೆ ಎಂದು ನಾವು ನಂಬೋಣವೇ? ನಾವು ಆತನನ್ನು ಹಾಗೆ ಮಾಡುವುದಕ್ಕೆ ಅನುಮತಿಸಿದರೆ ಆತನೊಂದಿಗೆ ಸಹ ಕೆಲಸಗಾರರಾಗುವುದಕ್ಕೆ ಆತನ ಕೃಪೆಯಿಂದ ಅರ್ಹತೆ ಹೊಂದುತ್ತೇವೆ. ಆತನು ನಮ್ಮನ್ನು ಶುದ್ಧರನ್ನಾಗಿಯೂ ನಿರ್ಮಲರನ್ನಾಗಿಯೂ ಮಾಡುತ್ತಾನೆ ಎಂದು ನಾವು ನಂಬೋಣವೇ? ತೀಕ್ಷ್ಣವಾದ ಪರಿಶುದ್ಧವಾದ ಗ್ರಹಿಕೆಯೊಂದಿಗೆ ನಾವು ಆತನ ವಾಗ್ದಾನಗಳ ಬಲವನ್ನು ಮೆಚ್ಚಿಕೊಂಡು ಪರಿಗಣಿಸಬಹುದೇ? ನಾವು ಅದಕ್ಕೆ ಯೋಗ್ಯರು ಎಂದಲ್ಲ, ಆದರೆ ಜೀವವುಳ್ಳ ನಂಬಿಕೆಯಿಂದ ಕ್ರಿಸ್ತನ ನೀತಿವಂತಿಕೆಯನ್ನು ನಾವು ಬೇಡಬಹುದೇ? ಆತನ ಮಕ್ಕಳಾಗಿರುವವರಿಗೆ ದೇವರ ಪ್ರೀತಿಯಷ್ಟು ದೊಡ್ಡದು, ಶಕ್ತಿಯುತವಾದದ್ದು ಬೇರಾವುದೂ ಇಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.